ಪೇಪರ್ನಾಗೆ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಕೇವಲ 30 ರೂಪಾಯಿಗೆ ತಿಗಣೆ ಕೊಲ್ಲೋ ಮಿಷೀನು, ಅಂಚೆ ವೆಚ್ಚ ಉಚಿತ. ಈ ಉಚಿತ ಅನ್ನೋದ್ ನೋಡಿದ್ದೇ ತಡ ಅವಳಿಗೆ ಕೂದಲೆಲ್ಲ ಎದ್ ನಿಂತ್ಕೊಂಡ್ಬಿಡ್ತು. ಎಲ್ಲಾ ಕೂದಲು ಎದ್ ನಿಂತ್ಕೊಂಡ್ಬಿಡ್ತು. ಹೆಂಗ್ಸಲ್ವಾ ಅದಕ್ಕೆ. ಸರಿ, ನನ್ನ ಹತ್ರ ಇದ್ದು 30 ರೂಪಾಯಿ ಕಿತ್ಕೊಂಡು ಬರ್ದ ಹಾಕುದ್ಲು ಮಿಷಿನ್ ಕಳಿಸಿ ಅಂತ. 1 ವಾರ ಬಿಟ್ಕೊಂಡು ಮಿಷಿನ್ ಬಂತು, ಅದ್ರ ಜೊತೆ ಒಂದು ಚೀಟಿನೂ ಬಂತು. ಅದ್ಯಾಕಲ ಚೀಟಿ? ಮಿಷಿನ್ ಹೆಂಗ್ ಉಪಯೋಗಿಸೋದು ಅಂತ ಆ ಚೀಟಿಲಿ ಬರೆದಿತ್ತು. ಆ ಚೀಟಿ ವಿಷಯ ಹಾಳಾಗೋಗ್ಲಿ, ನನ್ನ ಮಗ ತಿಗಣೆ ಕೊಲ್ಲೋಕೆ ಕಳಿಸಿರೋ ಮಿಷಿನ್ ಯಾವುದು ಗೊತ್ತಾ? ಯಾವ್ದಪ್ಪ ಅದು? ಯಾವ್ದದು? 2 ಬೆಳಚಿನ ಕಲ್ಲು. ಅಬ್ಬಾ. 2 ಕಲ್ಲಿನ ನಡುವೆ ತಿಗಣೆ ಇಟ್ಟು ಸಾಯಿಸಿ 30 ರೂಪಾಯಿ ಮಿಷೀನು. ಇದೊಂಥರ ಮತ್ತೆ ಪೇಪರ್ನ ಬರುತ್ತಲ್ಲ ಹಂಗೆ. ಚಮತ್ಕಾರದ ಮುಂಗುರ ಮತ್ತೆ 250 ರೂಪಾಯಿಗೆ ಕಲರ್ ಟಿವಿ ಅಂತ ಆ ಪೈಕಿ ಇರ್ಬೇಕು ಈ ಕಂಪನಿ. ಅದೇ ರೀ, ನನಗೊಂದು ಡೌಟು ಕಣ್ರಿ. ಏನಪ್ಪ ಅದು? ಈ ಚಮತ್ಕಾರದ ಉಂಗುರನ ಹಾಕೊಂಡ್ರೆ ನಾವು ಇಷ್ಟಪಟ್ಟಿದ್ದೆಲ್ಲ ನೆರವೇರುತ್ತೆ ಅಂತಾರೆ. ನನಗೊಂದು ತರಿಸ್ಕೊಟ್ಬಿಡಪ್ಪ. ಬಹಳ ಜನರ ಮೇಲೆ ಕಣ್ಣೆ ಐತೆ ನನಗೆ. ಅವನ ಇಷ್ಟಪಟ್ಟವ್ರನ್ನೆಲ್ಲ ಮುಂದೆ ಕೇಳಪ್ಪ. ಅದನ್ನ ಫ್ರೀಯಾಗಿ 3 ವಾರ 4 ವಾರ ಕೊಡ್ತಾರಂತೆ. ಅದ್ ಹೆಂಗೆ ಅಂತ. ಅದೇ ಕಣ್ಣ, ದುಡ್ಡು ಮಾಡು ಟೆಕ್ನಿಷಿಯನ್ನು ನೋಡ. ನಾವೇನಾರು ಹೆಚ್ಚು ಕಡಿಮೆ ಯಾಮಾರ್ಬಿಟ್ಟು ಕಳಿಸ್ಕೊಡಿ ಅಂತ ಲೆಟರ್ ಹಾಕಿಬಿಟ್ರೆ ಅದನ್ನ 1 ತಿಂಗಳ ಮಟ್ಟಿಗೆ ಫ್ರೀಯಾಗಿ ಕಳಿಸ್ತಾರೆ. ಅಷ್ಟೊತ್ತಿಗೆ ಕಾಕತಾಳೀಯವಾಗಿ ನಮ್ಮ ಅದೃಷ್ಟ ಕುಲಾಯಿಸ್ಬಿಟ್ಟು ನಮಗೆ 1-2 ಕೆಲಸ ಕೈಗೂಡ್ತು ಅಂತ ಇಟ್ಕ ನಾವು ಅದನ್ನ ಪರ್ಮನೆಂಟ್ ನಮ್ಮ ಹತ್ರನೇ ಇಟ್ಕೊಂಡ್ಬಿಡ್ತೀವಿ. ಇಟ್ಕೊಂಡು ಹಂಗೆ ಮುಚ್ಕೊಂಡಿರ್ತೀವ. ಸಿಕ್ತೋರ್ತಾವ ಎಲ್ಲ ಹೇಳ್ತೀವಿ. ನೋಡ್ರಿ, ನಾವು ಉಂಗ್ರ ತರಿಸಿದ ಮೇಲೆ ಕಾರ್ ಬಂತು, ಸೀಟ್ ತಗೊಂಡೆ, ಬಂಗ್ಲೆ ಕಟ್ಟಿಸ್ತಾ ಇದ್ದೀನಿ, ಈಗ 3ನೇ ಮದ್ವೆನೂ ಆಯ್ತಾ ಇದ್ದೀನಿ ಅಂತ ಹೇಳ್ಬೋದು. ಆಗ ನಮ್ಮಿಂದ 10 ಜನ ಈಸೆ ಕೇಳ್ಕೊಂತಾರೆ. ನನ್ನ ಮಕ್ಕಳು 20 ಜನ ಅಲ್ಕ ನನ್ನ ಮಕ್ಕಳಿಗೆ ಹೇಳ್ತಾರೆ. ಆ 20 ಜನ ನನ್ನಂತ ಮಿಂಡ್ರಿಗೆ ಬಿಟ್ಟು ಸೋಳೆ ಮಕ್ಕಳು ಇನ್ನೊಂದು 100 ಜನರಿಗೆ ಹೇಳ್ತಾರೆ. ಆ 100 ಜನ 1000 ಜನಕ್ಕೆ, ಆ 1000 ಜನ 1,00,000 ಜನಕ್ಕೆ. ಹಿಂಗೇ ಹೇಳ್ಕೆಂತ ಕರ್ನಾಟಕ ತುಂಬಾ ಎಲೆಕ್ಷನ್ ಆಗ್ಬಿಡ್ತದೆ. ಕರೆಕ್ಟ್ ರೀ, ಕರೆಕ್ಟ್. ನಾನಿದನ್ನೆಲ್ಲ ಯೋಚನೆ ಮಾಡಿರ್ಲಿಲ್ಲ ಬಿಡ್ರಿ. ಅದೇ ಕಣ್ಲ ನಿನ್ನ ಅಕ್ಕನ್ ನನಗೂ ನಿನಗೂ ಇರೋ ಡಿಫರೆನ್ಸಿಂಗು ಅದೇ. ತಪ್ಪೆಲ್ಲ ಮಾಡೋದ್ ನೀವು, ಮತ್ತೆ ನಿಮ್ಮದೇ ಸರಿ ಅಂತ ವಾದ ಮಾಡ್ತಿರಲ್ರಿ. ಅದು ಸಾಲದೆ ಯಾರಾದ್ರೂ ಏನಾದ್ರೂ ಅಂದ್ರೆ 1 ಬಾಟ್ಲ್ ವಿಸ್ಕಿ ಚಿಕನ್ ಕೈಯಾಗ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ಬಿಡ್ತೀರಾ. ನಾನು ಕುಡಿತೀನಿ ಕಣ್ಲ, ಅದು ನನ್ನ ಇಷ್ಟ, ನಾನು ಕುಡಿತೀನಿ. ನಾನೊಂಥರ ನಮ್ಮ ಪಟೇಲಪ್ಪ ಸಾಹೇಬ್ರಿದ್ದಂಗೆ. ಅವರು ತಾವು ಮುಖ್ಯಮಂತ್ರಿ ಅನ್ನೋದನ್ನ ಮರೆಯಕ್ ಕುಡಿತಾರೆ, ಕರ್ನಾಟಕ ಮರೆಯೋದು ಕುಡಿತಾರೆ. ದೇಶದ ಬಡತನ, ಭ್ರಷ್ಟಾಚಾರ, ಕಾವೇರಿ ನೀರಿನ ಸಮಸ್ಯೆ, ಆಲಮಟ್ಟಿ ಡ್ಯಾಮಿನ ಹಗರಣ, ಇಂಥ ಸಾವಿರಾರು ಹಗರಣ ಸಮಸ್ಯೆಗಳನ್ನ ಮರೆಯೋದು ಕುಡಿತಾರೆ. ನಾನು ಮನೆಗೆ 3 ಕಾಸು ಕೊಡದೆ ಕೆಲಸಕ್ಕೆ ಬಾರದ ಅಬ್ಬೆಪಾರಿ ಆಗಿದ್ದೀನಲ್ಲ, ಅದನ್ನು ಮರೆಯಕ್ ಕುಡಿತೀನಿ ಕಣಲಿ. ನನ್ನ ಮಕ್ಕಳ, ನಾವಿಬ್ಬರು ಕುಡಿಯೋದಂತ ತಡೆಯಕ್ಕೆ ನಿಮ್ಗೆ ಯಾರಿಗೂ ಹಾಕಿಲ್ಲ. ನಾವು ಕುಡಿತೀವಿ. ಸಾಧ್ಯವಾದ್ರೆ ನೆಂಚ್ಗಳಕ್ಕೆ ಮೆಣಸಿನ್ಕಾಯಿ ಬೋಂಡ, ಅಟ್ಲೀಸ್ಟ್ ಉಪ್ಪಿನಕಾಯಿ ತಂದ್ಕೊಡೋ ಯೋಗ್ಯತೆ ಇದ್ರೆ ತಂದ್ಕೊಡಿ, ಇಲ್ಲ ನಿಮ್ ಕೆಲಸ ನೋಡಿ. ಅಂತೂ ನಿಮ್ಮ ತಪ್ಪು ನೀವು ಒಪ್ಕೊಳ್ಳೋದಿಲ್ಲ. ನೋಡ್ಲಾ ದಡ್ಡ ಬಡ್ಡಿ ಮಗನೇ, ಈ ದೇಶದಾಗೆ ತಪ್ಪು ಮಾಡಿದವರೆಲ್ಲ ಒಪ್ಕೊಂಡ್ ಬಿಡೋ ಹಂಗಿದ್ದಿದ್ರೆ CBIನವರು ಲಲ್ಲೂ ಪ್ರಸಾದ್ ಸಾಹೇಬ್ರ ಮೇಲೆ ಜಿಂಕ್ ಶೀಟ್ ಹಾಕ್ತಾ ಇದ್ರ. ಜಿಂಕ್ ಶೀಟ್ ಅಲ್ರಿ, ಅದು ಚಾರ್ಜ್ ಶೀಟ್. ಯಾವುದೋ ಒಂದು ಬೆಡ್ ಶೀಟ್ ಹಾಕ್ತಿದ್ರ. ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ತಪ್ಪನ್ನ ಒಪ್ಕೊಂಡು ಜೈಲ್ನಾಗೆ ಕಲ್ಲು ಬೆಂಚಿನ ಮೇಲೆ ಕೈ ಕಟ್ಕೊಂಡು ಕುಂತಿರ್ಬೇಕಾಗಿತ್ತು. ಅವ್ರು ಒಪ್ಕೊಂಡ್ರಲ್ಲ. ಅವ್ರು ಏನ್ ಹೇಳಿದ್ರು CBIನವರು ಆ ಸೀಟ್ ಹಾಕಿದ ಮಾತ್ರಕ್ಕೆ ನಾನು ತಪ್ಪು ಮಾಡಿದೆ ಅಂತಲ್ಲ, ಹಂಗೂ ನಾನು ತಪ್ಪು ಮಾಡಿದ್ದೀನಿ ಅಂತ ಆದ್ರೆ ರಾಜೀನಾಮೆ ಯಾಕೆ ಕೊಡ್ಬೇಕು?
ಜನ ನನ್ನನ್ನು ಆರಿಸಿ ಕಳಿಸಿದ್ದಾರೆ. ಜನತಾ ನ್ಯಾಯಾಲಯವೇ ನನ್ನ ನಿಜವಾದ ನ್ಯಾಯಾಲಯ. ಅವರು ಜೈಲಿಗೆ ಕಳಿಸಿದ್ರೆ ಅಲ್ಲಿಂದೇ ಸರ್ಕಾರ ನಡೆಸ್ತೀನಿ. ಈಗಾಗಲೇ ಕೆಲವು ಶಾಸಕರು ಅಧಿಕಾರಿಗಳು ಅಲ್ಲಿದ್ದಾರೆ ಅಂದ್ಮೇಲೆ ಸುಲಭನೇ ಆಯ್ತು. ಎಲ್ಲ ಅಲ್ಲೇ ಇರ್ತಾರೆ ಅಂದ್ಮೇಲೆ ಅಲ್ಲಿಂದ ಖಂಡಿತ ಆಡಳಿತ ನಡೆಸ್ತೀನಿ. ನಮ್ಮ ಯಾದವ ಕುಲ ತಿಲಕ ಕೃಷ್ಣ ಪರಮಾತ್ಮ ಹುಟ್ಟಿದ್ದೇ ಜೈಲಿನಲ್ಲಿ. ಅದು ನಮ್ಗೆ ಅದೃಷ್ಟವಾದ ಜಾಗ ಕಂಡ್ಲ. ಯಾಕ್ರಿ ಈ ಪಟ್ಟು? ಸಗಣಿ ಅಂತೂ ತಿಂದಾಗಿದೆ, ಒಪ್ಕೊಂಡ್ಬಿಟ್ರ ಆಯ್ತಪ್ಪ. ಹೆಂಗೂ ಜೈಲಂತೂ ತಪ್ಪೋದಿಲ್ವಾ? ಬೇಕುಪ್ಪ, ಅವ್ರೇನಾದ್ರೂ ಹಂಗೆ ರಾಜೀನಾಮೆ ಕೊಟ್ರೆ ಬಂಗಾಳದ ಜ್ಯೋತಿ ಬಸವರವರ ತರಹ 20 ವರ್ಷದ ಮುಖ್ಯಮಂತ್ರಿ ರಾಜ್ಯಭಾರದ ರೆಕಾರ್ಡ್ ಮುರಿಯಕ್ಕೆ ಆಗುತ್ತೆ ಅಲ್ಲ. ಈಗಾಗಲೇ ಅವರು ಜನರಿಗೆ 20 ವರ್ಷಕ್ಕೆ ಕಡಿಮೆ ನಾನು ಸೀಟಿಂದ ಇಳಿಯಲ್ಲ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ರೆ ಜನರಿಗೆ ಹೇಳಿದ ಮಾತು ನಡೆಸಲಾರದೆ ದ್ರೋಹ ಮಾಡ್ದಂಗ ಆಗಲ್ವೇ ಅಲ್ಲ. ಅವರ ಮಾತಿನ ಮೇಲೆ ನಿಲ್ಲೋ ಜನ. ಲಲ್ಲು ಅವರು ಮಾತು ಬದಲಾಯಿಸೋದಿಲ್ಲ. ಮೇವಿನ ಹಗರಣದಲ್ಲಿ ದುಡ್ಡು ತಿಂದಿಲ್ಲ ಅಂದ್ರು ಒಂದೇ ಮಾತು, ತಿಂದು ತೇಗಿದ್ದೀನಿ ಅಂದ್ರು ಒಂದೇ ಮಾತು. ಅದು ಎರಡಾಗಲ್ಲ. ಇಲ್ಲ ಅಂದ್ರೆ ಇಲ್ಲ, ಇದೆ ಅಂದ್ರಿದೆ ಅಷ್ಟೇ. ನಾನು ಹಂಗೆ. ನಿಮಗೆ ಎಷ್ಟೋ ಜನ MLA-ಗಳು ರಾಜಕೀಯ ಧುರೀಣರು ಗೊತ್ತು. ನೀವ್ ಯಾಕೆ ಯಾವುದಾದ್ರೂ ಪಾರ್ಟಿ ಕಾರ್ಯಕರ್ತರಾಗಿ ಅಲ್ಲಾದ್ರೂ ಒಂದಿಷ್ಟು ದುಡ್ಡು ಮಾಡ್ಕೋಬಾರ್ದು? ಅಕಸ್ಮಾತ್ ಯಾವುದಾದ್ರೂ ಹಗರಣದಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋದ್ರೆ ಮನೆಯವರಾದ್ರೂ ನೆಮ್ಮದಿಯಾಗಿರ್ತಾರಲ್ಲಪ್ಪ. ಅದು ಒಂದು ಐಡಿಯಾ ತಲೆ ಬಳಿ ಕೊರಿತಾ ಐತೆ ಕಂಡ. ಯಾವ ನನ್ನ ಮಗನಿಗೆ ಫೋನ್ ಮಾಡಿದ್ರು ಅವನ ಮನೆಯಾಗಿಲ್ಲ ಅಂತ ನಿಸ್ಕೊಂಡ್ಬಿಡ್ತಾನೆ. ಅವನೇ ಹೇಳ್ತಿರ್ತಾನೆ ಅವ್ರಿಲ್ವಲ್ಲ ಸರ್ ಅಂತಿರ್ತಾನೆ. ಆ ಸುಳ್ಳ ಮಗನೇ ಮಾತಾಡ್ತಿರ್ತಾನೆ. ಅವ್ರ ಮನೆ ಬಾಗಿಲಿಗೆ ಹೋದ್ರೆ ರೆಸ್ಪಾನ್ಸಿಬಲ್ ಹಿಂಗೇ ಇಲ್ಲ ಕಣ್ಣ. ಈ ನನ್ನ ಮಕ್ಕಳು ಅವರಲ್ಲ ರಾಜಕೀಯದವರು. ಇವ್ರೇನಿದ್ರು ಹೆಲ್ಪ್ ಮಾಡೋದು ಯಾರಿಗೆ ಗೊತ್ತೇನಲ್ಲ? ಯಾರಿಗೆ? ಸೋಳೆ ಮನೆ ನಡೆಸೋ ತಲೆಡಕರಿಗೆ, ಕ್ಯಾಬ್ರೆ ನಡೆಸೋ ಹೋಟ್ಲ್ನವ್ರಿಗೆ, ಈ ಸ್ಪೀಟ್ ಆಡೋರ್ಗೆ ಅಷ್ಟೇ ಅಂತೀರಾ? ಅಷ್ಟೇ. ಈಗ ಕೇಳೋ ಕಥೆನ ಇಷ್ಟೇ ಇದೆ. ಅದು ಯಾವನಾದ್ರೂ ಒಬ್ಬ ಬಡವ ಹೋಗಿ, ಮಾಸ್ವಾಮಿ ನನ್ನ ಮಗ 80% ನಾಗ ಪಾಸ್ ಆಗವನಿ, ಅವನಿಗೆ ಡೊನೇಷನ್ ಇಲ್ಲದೆ ಕಾಲೇಜಿನಾಗ ಸೀಟ್ ಕೊಡಕ್ಕಿಲ್ಲ ಅಂತ ಕುಂತ್ಬಿಟ್ಟವ್ರೆ ಅವರು, ನೀವೊಂದು ಫೋನ್ ಮಾಡಿ ರೆಕಮೆಂಡೇಶನ್ ಮಾಡಿ ಅಂದ್ರೆ ಮಾಡ್ತಾರೆ ಅಲ್ಲ. ನಮ್ಗೆ ಕೈ ಮುಗಿದು ಅಲ್ಗಿಂಜಿ ನಮ್ಮನೇಲೆ ಟೀ ಕುಡಿದು ಮಿಂಡ್ರಿ ಗುಡ್ಡಿ ಸೊಳ ಮಕ್ಕಳು ಓಟ್ ತಗೊಂಡು ಮಗ ಅವನ ಪುರಾಣೆಗೂ ಆ ಕೆಲಸ ಮಾಡ್ತಾನೆ ಅಲ್ಲ. ಅದೇ ಯಾವನಾರ ಒಬ್ಬ ಕೊಲೆ ಮಾಡಿ ಕೇಸಿನಾಗ ಸಿಗಾಕೊಂಡ್ಬಿಟ್ಟಿದೀನಿ ಶಿವ, ನನ್ನನ್ನು ಹೆಂಗಾರು ಬಿಡಿಸ್ಕೊಂಬನ್ನಿ, ಇಲ್ಲದೆ ಇದ್ರೆ ನಿಮ್ಮಂತನ ತೆಗಿಬೇಕಾಯ್ತದೆ ಅಂತ ಹೇಳ್ಬಿಡ್ತಾನೆ. ಎದ್ರಿಕೆಂಬಿಟ್ಟು ನನ್ನ ಮಕ್ಕಳು ಬೆವತ್ಕೊಂಡು ತರುಗುಟ್ಕೊಂಡು ಫೋನ್ ಮಾಡಿ ಅವನ ರಾತ್ರಿ ಬಿಡಿಸ್ಬಿಡ್ತಾರೆ ಕಂಡ. ನಿಯತ್ತಿ ಕಾಲ ಇಲ್ಲ ಕಣಲೆ ಇದು. ಅದಕ್ಕೆ ಒಂದು ಹೊಸ ಐಡಿಯಾ ಹಾಕಿದೀನಿ. ಏನ್ ಮಾಡ್ಕೊಂಡಿದ್ದೀರಪ್ಪ ಐಡಿಯಾ? ಏನಿಲ್ಲ, ಮಾಮೂಲಿನೇ. ಅದನ್ನು ಸ್ವಲ್ಪ ಎಡವಟ್ಟಾಗಿ ಸಾರಾಯ ಗಡಂಗ್ ಅಂತ ಹೆಸರಿಟ್ಬಿಟ್ಟು ಓಪನ್ ಮಾಡೋಣ ಅಂತ ಇದ್ದೀನಿ. ರೀ, ಅದಕ್ಕೆಲ್ಲ ಹಣ ಬೇಕು ಕಣ್ರಿ. ಬರೀ ಬಾಯಿ ಮಾತನಾಗೆ ಆಗೋ ಕೆಲಸ ಅಲ್ಲ ರೀ ಅದು. ನೋಡ್ಲಾ ಸರ್ಕಾರ ಒಂದು ಪ್ರಕಟಣೆ ಹೊರಡಿಸೈತಿ. ಏನಂತ? 1997 ಜುಲೈ 1ನೇ ತಾರೀಕಿನಿಂದ ಎಷ್ಟೇ ಕಪ್ಪು ಹಣ ಬಚ್ಚಿಟ್ಟಿರೋರು ಸಹ ಆ ಹಣಕ್ಕೆ 30% ಟ್ಯಾಕ್ಸ್ ಕಟ್ಟಿ ವೈಟ್ ಮನಿ ಮಾಡ್ಕೋಬಹುದು ಅಂತ. ತುಂಬಾನೇ ಬಚ್ಚಿಟ್ಟಿರೋರ್ಗೆ ಒಂದೇ ಸಲ ಅವ್ರ ಹೆಸರಿನಾಗಿ ಇಷ್ಟೈತೆ ಅಂತ ತೋರಿಸ್ಕೊಳ್ಳಕ್ಕೆ ನಾಚಿಕೆ. ಈಗ ಯಾವನೇ ಒಬ್ಬ ಮಾನ್ ಭಾವ ಲೀಡರು ನನ್ನ ಹತ್ರ ಇಷ್ಟೇ ಐತೆ ಅಂತ ಡೆಫಿನೆಟ್ ಆಗಿ ಹೇಳ್ತಾನ? ಹೇಳಲ್ಲ ಮಗ, ಅವನು ಮೆಂಡ್ರಿ ಕೊಡ್ತವನು. ಅಂಥ ಜನಗಳನ್ನೇ ನಾನು ಹಿಡ್ಕೊಂಡು ಪರ್ಸೆಂಟೇಜ್ ಮೇಲೆ ನಂದು ಅಂತ ಸರ್ಕಾರಕ್ಕೆ ತೋರಿಸಿ ವೈಟ್ ಮಾಡಿ ಕೊಡೋದು. ಬಂದಿದ್ದ ಕಮಿಷನ್ನಾಗೆ ನಮ್ಮ ದಂಧೆ ಶುರು ಮಾಡೋದು. ದೇಶಕ್ಕೂ ಒಂದಿಷ್ಟು ಹಣ ಸಿಗ್ತೈತೆ, ನಮಗೂ ಒಂದಿಷ್ಟು ಗಿಡ್ತೈತೆ. ಯಾವಾರ ಸಲೀಸು ರೇ. ಸರ್ಕಾರ ಸಾರಾಯನ ಬಂದ್ ಮಾಡ್ಬೇಕು ಅಂತ ಇತ್ತಲ್ರಿ, ಜನರು ಒಲವು ಅದ್ರ ಕಡೆಗೆ ಇದೆ. ಎಲ್ಲೈತೆ ಜನರು ಒಲವು? ಎಲ್ಲೈತೆ ಮಗನೇ? ಇಷ್ಟೆಲ್ಲ ಮಾತಾಡ್ತೀಯ, ಬಾಯಿ ಒಣಗೈತೆ ಅಂತ 2 ಪ್ಯಾಕೆಟ್ ಹಾಕತ್ತೀಯ. ಈಗ ಹೆಚ್ಚಿಗೆ ಮಾತಾಡ್ಬೇಡ. ಅದ್ಯಾ ದೊಡ್ಡ ವಿಷಯ ಬಿಡ್ಲ. ಜನಗಳು ಸಾರಾಯಿ ನಿಲ್ಲಿಸಿ ಅನ್ಬಿಟ್ರೆ ಸರ್ಕಾರದ ಬೋಡಿ ಮಕ್ಕಳು ನಿಲ್ಲಿಸ್ಬಿಡ್ತಾರ? ಅವರೇ ಮತ್ ಬಂದು ಸಾರಾಯಿ ಮಾರಿ ಸ್ವಾಮಿ ನಿಮ್ಮ ಪಾದಕ್ಕೆ ಅಡ್ಡು ಬಿಡ್ತೀವಿ ಅಂತ ಹೇಳೋ ಹಂಗೆ ಮಸಲತ್ ಮಾಡ್ತಾರೆ. ಜನಗಳೇ ಬಾಯಿ ಬಿಟ್ಟು ಕೇಳಂಗೆ ಅವ್ರು ಮಾಡ್ತಾರೆ ಕಂಡ. ಈಗ ಆಂಧ್ರದಲ್ಲಿ ಏನಾಯ್ತಪ್ಪ? ಏನಾಯ್ತು? ಏನಾಯ್ತಪ್ಪ? ಏನಾಯ್ತು ಅಂತ? NTR ಯಾರಪ್ಪ?
ಚಂದ್ರಬಾಬು ನಾಯ್ಡು ಮಾವ ತಾನೆ. ಹೌದು. ಮಾವ ತಕ್ಕಂಡಿದ್ದನ್ನ ಅಳಿಯ ಕುಡಿದು ಸಾರಾ ಸಗಟು ನಿಗರ್ಕೊಂತಾರ, ಆಗ ಹೇಳಿಕೆ ಕೊಡೋದು. ಸಾರಾಯಿ ನಿಲ್ಲಿಸಿದ್ರಿಂದ ಜನ ಕಳ್ಳ ಬಟ್ಟಿ ಕುಡಿದು ಸಾಯ್ತಾವ್ರೆ, ಅದಕ್ಕೆ ನಾವು ಅವರ ಲಿವರ್ ಕೆಡದಂತಹ ಲಿಕ್ಕರ್ನ ನಾವು ತಯಾರು ಮಾಡ್ತೀವಿ, ಸರ್ಕಾರದ ವತಿಯಿಂದ ಮಾರ್ತೀವಿ ಅಂತ ಪುನಃ ದಂಧೆ ಚಾಲೂ ಮಾಡಿಸೋದು. ಆಶಾ ಮಾಡ್ಬಿಡ್ತೀರಿ ನೀವು. ನೋಡೋ ನೋಡೋ ನೋಡೋ, ಇದೇ 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 ನಮ್ಮ ಜನರದ್ದು, ಇದೇ ಹೊಟ್ಟೆ ಬುರಿ ಬೇಡ ಅನ್ನೋದು. ಯಾರೋ ತಿಂದ್ರೆ ನನ್ನ ಮಕ್ಳ ನೀವು ಸುಮ್ನಿರ್ತೀರಿ, ಅದೇ ನಿಮ್ಮವರು, ನಿಮ್ಮ ಹತ್ರದವರು, ಸ್ನೇಹಿತರು, ಬಂಧುಗಳು, ಬಾಂಧವರು ತಿಂದ್ರೆ ಹೊಟ್ಟೆ ಉರಿ ಪಡೋದು. ಯಾವನ್ನೂ ಮೇಲಕ್ ಬರೋದಕ್ ಬಿಡೋದಿಲ್ವಲ್ಲದೆ ನೀವು. ಯಪ್ಪ ಸ್ವಾಮಿ ತಂದೆ, ನೀವು ಧಾರಾಳವಾಗಿ ಮುಂದಕ್ಕೆ ಮೇಲಕ್ಕೆ ಬಂದ್ರಪ್ಪ, ಯಾರು ಬೇಡ ಅಂದ್ರು. ಒಟ್ನಾಗೆ ತಲೆ ಹಿಡಿಯೋದು, ತಲೆ ಒಡೆಯೋದು ಇವೆರಡು ಮಾಡದೆ ಇದ್ರು ಸರಿ. ಯಪ್ಪ ಯಪ್ಪ, ನಿಮ್ಮ ನಂಬೋದಕ್ಕೆ ಸಾಧ್ಯವೇ ಇಲ್ಲ, ಆಗೋದು ಇಲ್ಲ. ನಿಮ್ಮ ನಿರ್ಧಾರಗಳೆಲ್ಲ ಒಂಥರ ಹೆಲ್ಮೆಟ್ ಬಗ್ಗೆ ಸರ್ಕಾರ ತಗೊಳ್ಳೋ ನಿರ್ಧಾರ ಇದ್ದಂಗೆ. ಮೂರ್ ದಿನಕ್ಕೆ ಮಳ್ಳೆ ಸೋಬಾನ ಒಚ್ಚಿಂದೆ, ಮಳ್ಳಿ ಸೋಬಾನ ಒಚ್ಚಿಂದೆ ಅಂದಂಗೆ ಬದಲಾಗ್ತಾನೇ ಇರ್ತದೆ. ನೋನಪ್ಪ, ಮರ್ತೆ ಹೋಗಿದ್ದೆ. ಮತ್ತೆ ಹೆಲ್ಮೆಟ್ ಕಡ್ಡಾಯ ಮಾಡ್ಬೇಕು ಅಂತ ನಮ್ಮ ಹೋಮ್ ಸಚಿವ ರೇಷನ್ ಬ್ಯಾಗು ಹೇಳವ್ರೆ. ಓ, ರೇಷನ್ ಬ್ಯಾಗ್ ಅಲ್ರಿ ಅದು, ರೋಷನ್ ಬೇಗ್. ಯಾವ್ದೋ ಒಂದ್ ಬ್ಯಾಗು, ನಿಮ್ಮ ಅವನ್ ಬೆಡ್ಡ ಕಾಯ್ತಾರ ಬ್ಯಾಗು, ಸುಮ್ಕಿರು. ಆ ಬೇಗ್ ಸಾಹೇಬ್ರು ಈಗ ಹೆಲ್ಮೆಟ್ ತಗೊಂಬತ್ತೀನಿ ಅಂತ ಎದ್ದು ನಿಂತವ್ರಲ್ಲೂ, ಅದನ್ನಾರು ಮಾಡಿದ್ರೆ ನನ್ನ ಹತ್ರನೂ ಒಂದು 4 ಹಳೆ ಹೆಲ್ಮೆಟ್ ಅವೆ. ಈಗಾಗಲೇ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೈತೆ, ಡೀಸೆಲ್ ರೇಟ್ ಜಾಸ್ತಿ ಆಗೈತೆ ಅಂತ ಜನ ಸ್ಕೂಟರ್ ಮಾರ್ತಾವ್ರೆ. ಅಂತವ್ರನ್ನೆಲ್ಲ ಮೀಟ್ ಮಾಡಿ ಹಳೇದನ್ನ ತಂದು ಹೊಸ ಪೇಂಟ್ ಬಳಿದು ಅದ್ರ ಅಂಗಡಿನೇ ಇಟ್ಟು ಬಿಡ್ಬೋದು ಕಣ್ಣ. ಈ ಹೆಲ್ಮೆಟ್ ಕಡ್ಡಾಯ ಮಾಡೋದು ಅಂದ್ರೆ ಹೆಂಗಾಯ್ತು ಅಂದ್ರೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಹಾಕದಂಗಾಯ್ತು. ಈ ಬೆಂಗಳೂರಿನಲ್ಲಿ HL ರಸ್ತೆ, MG ರಸ್ತೆ ಬಿಟ್ರೆ ಇನ್ಯಾವ ರಸ್ತೆ ಸರಿಯಾಗೈತೆ? ಬೆಳಗ್ಗೆ ಹೋಗುವಾಗ ಸರಿಯಾಗಿರ್ತೈತೆ, ರಾತ್ರಿ ಹಳ್ಳ ತೋಡಿರ್ತಾರೆ. ಆ ಹಂಪು ಅಂತ ಮಾಡಿದ್ರೆ ಅದರ ಮೇಲೆ ಒಂದು ಬಿಳಿ ಪಟ್ಟೆ ಇರೋದಿಲ್ಲ ನೋಡ್ರಿ. ಇರಲ್ಲ ಕಣಪ್ಪ, ಇರಲ್ಲ. ಕಾಣ್ಬಾರ್ದು ಕಣೋ, ಯಾರು ನೆಗದು ಬಿದ್ದು ಸಾಯ್ಬೇಕು, ಜನಸಂಖ್ಯೆ ಕಡಿಮೆ ಮಾಡ್ಬೇಕೀಗ ಅವರು. ಈಗ ಹಂಪುಗಳು ಎತ್ತರ ಇದಾವಲ್ಲಪ್ಪ, ಹೌದು, ಅದನ್ನೇ ಇನ್ನೊಂದ್ 2 ಅಡಿ ಎತ್ತರಿಸಿಬಿಟ್ರೆ ಈ ಕಾರ್ ತಗೊಂಡು ಹೋದವರು ಎದುರುಗಡೆ ಗೋಡೆ ಐತಿ ಅಂತೇಳಿ ಮತ್ತೆ ವಾಪಸ್ ಬಂದ್ಬಿಡ್ಬೋದು. ಸುಮ್ನೆ ಯಾಕಪ್ಪ ಆ ಕಡೆಗೆ ಹೋಗ್ಬೇಕು? ಹೋಗ್ಲಿ, ಲೈಟ್ ಕಂಬ ಇರಲ್ವಾ, ಅದ್ರ ಮೇಲೂ ಹಚ್ಚಿ ಬಿದ್ದು ಎಷ್ಟೋ ಜನ ತಲೆ ಹೊಡ್ಕೋತಾರೆ. ಇದನ್ ಸರಿ ಮಾಡ್ರಯ್ಯ ಅಂದ್ರೆ ಗಣೇಶನ್ ಮಾಡೋದು ಬಿಟ್ಟು ಅವ್ರ ಅಪ್ಪ ಶಿವನ್ ಮಾಡಕ್ ಹೊಂಟವ್ರಲ್ರಿ. ಅದು ಅವ್ರ ತಪ್ಪಲ್ಲ ಕಣ್ಣ, ಅವ್ರ ತಪ್ಪಲ್ಲ. ಇತ್ತೀಚೆಗೆ ಟ್ರಾನ್ಸ್ಪೋರ್ಟಿಂಗ್ ಕೇಸ್ಗಳು ಇಂಥವು ಹೆಚ್ಚಿಗೆ ಯಾವುದು ಇಲ್ಲ. ಅವ್ರಿಗೆ ಬಲಗೈ ಕೆರಿತಾ ಐತೆ. ಯಾವುದೋ ಹೆಲ್ಮೆಟ್ ಸೂಟ್ ಕೇಸ್ ಬಂದಿರ್ಬೇಕು, ಮೆತ್ತಿಗೆ ಖಾತೆ ತೆಗೆದು ಕ್ಯಾತೆ ಮಾಡಕ್ ಹೊಂಟವ್ರೆ. ಬಂತು ಕಣ್ಣ, ಬಂತು ಕಣ್ಣ. ಅಯ್ಯಪ್ಪ, ಏನ್ರಿ ಬಂತು? ಯೋಶಿವನೇ, ಸದ್ಯಕ್ಕೆ ಇಲ್ಲಿ ಯಾವ್ದು ಸುಲಭ ಶೌಚಾಲಯ ಇಲ್ವರಪ್ಪ? ಗಣಪ, ಮಲ್ಲೇಶ್ವರಂ ಸರ್ಕಲ್ ಹೋಗ್ಬೇಕು. ಇದೊಂದು ಗೋಳು ನಿಮ್ಮ ಹತ್ರ. ಬೆಳಗ್ಗೆ ಎದ್ದು ಮನೇಲೆ ಎಲ್ಲಾ ಮುಗಿಸ್ಕೊಂಡೇ ಬರ್ಬೇಕಪ್ಪ. ಎಲ್ಲಿ ಅಂದ್ರೆ ಅಲ್ಲಿ ಬಂತು ಅಂತ ನಿಂತು ಬಿಟ್ರೆ ಏನ್ ಮಾಡಕ್ಕಾಗತ್ತೆ? ಮೊದ್ಲೇ ಬೆಂಗಳೂರಲ್ಲಿ ನೀರಿನ ಅಭಾವ ತೀರಿಲ್ಲ. ಆ ಪ್ರಾಬ್ಲಮ್ಸ್ ಅಲ್ಲ ಕಣ್ಣ ನಾನು ಹೇಳ್ತಾ ಇರೋದು. ಮತ್ತೆ ನನಗೆ ಐಡೀರಿಯಾ ಒಂದು ಬಂದೈತೆ, ಸ್ಲ್ಯಾಶಿಂಗ್ ಆಯ್ತು. ಅದೀಗ ಬರೀ 25 ಪೈಸಾ ಇಂಕು, 5 ರೂಪಾಯಿ ಬಿಳಿ ಹಾಳೆ, ಸಾವಿರ ಸಂಪಾದನೆ ಮಾಡು ಐಡೀರಿಯಾ. ಇನ್ಯಾರ ಮನೆ ಹಾಳು ಮಾಡೋ ಐಡಿಯಾ ಬಂತಪ್ಪ ಇವನಿಗೆ. ಅದೇನ್ ಹೇಳ್ರಿ, ನಮ್ಮ ಕೈಲಾಗೋದಾದ್ರೆ ನಾವು 4 ಕಾಸು ಮಾಡ್ಕೋಬಹುದು. ಈಗ ನಾವು ಟೆಲಿವಿಷನ್ಗಳಲ್ಲಿ ನೋಡ್ತಾ ಇದೀವಲ್ಲಪ್ಪ, ಅಡ್ವರ್ಟೈಸಿಂಗ್ ಮೇಂಟಿಂಗು. ಹೌದು, ನೋಡು, ಯಾವುದೇ ಒಂದು ಸಾಬೂನ್ ವ್ಯಾಪಾರ ಆಗ್ಬೇಕಿದ್ರೆ ಅವ್ರೇನ್ ಮಾಡ್ತಾರೆ? ಆ ದರಿದ್ರ ಸೋಪ್ನ ಯಾರು ಕೊಂಡ್ಕೊಳ್ತಿರಲ್ಲ, ಆ ಸೋಪ್ನ ಯಾವಳೋ ಸಿನಿಮಾ ನಟಿ ಮೈಗೆ ಹಾಕಿ ಅವಳು ತಿಕ್ಕೇಳೋದನ್ನ, ಸ್ನಾನ ಮಾಡೋದನ್ನ ತೋರಿಸಿ ಅವಳ ಮೇಲೆ ನೀರು ಇದು, ಅವಳ ಲಂಗ ಪಂಗ ಸೀರೆ ಎಲ್ಲ ನೆಂದು ಅಂಕು ಡೊಂಕು ಎಲ್ಲ ಜನಕ್ಕೆ ಕಾಣಿಸ್ಕೊಳ್ಳಂಗ್ ಮಾಡಿ ಒಟ್ಟಲ್ಲಿ ಅಡ್ವರ್ಟೈಸ್ ಮಾಡ್ತಾರೆ. ಅಂದ್ರೆ ಇದು ಪ್ರಚಾರ ಮಾಧ್ಯಮ ಕಾಲ.
ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಮಹಾ ಸಾಹಿತಿಗಳು ಈಗ ದೇಶದ ನಾಯಕರ ಚರಿತ್ರೆ ಬರೆಯೋರು ಪುಸ್ತಕನ ಜನರು ಖರೀದಿ ಮಾಡ್ಲಿ ಅನ್ನೋ ದೃಷ್ಟಿಯಿಂದ ಹೆಚ್ಚಿಗೆ ಮಾರಾಟ ಮಾಡಕ್ಕೆ ಒಂದು ಸುಲಭ ಸೌಲಭ್ಯ ಮಾರ್ಗ ಕಂಡುಕೊಂಡವ್ರೆ. ಏನಪ್ಪ ಅದು ಸುಲಭ ಮಾರ್ಗ? ಮಹಾತ್ಮ ಗಾಂಧಿ, ನೆಹರು ಇವರ ಸ್ವಾತಂತ್ರ್ಯ ಸಂಗ್ರಾಮ ಇವುಗಳನ್ನ ಬಹಳ ಜನ ಓದಲ್ಲ. ಅದಕ್ಕೆ ರಾಷ್ಟ್ರ ನಾಯಕರ ದೌರ್ಬಲ್ಯಗಳನ್ನ ಬರೆಯೋದು. ಹೆಂಗೆ ಅಂದ್ರೆ ನಮ್ಮ ವೆಂಕಟಗಿರಿ ಗೌಡ್ರು ಇದಾರಲ್ಲ, ಬಿಜೆಪಿಯಿಂದ ಪಾರ್ಲಿಮೆಂಟ್ ಹೋದ್ ಬನ್ಸ ವೆಂಕಟಗಿರಿ ಗೌಡ್ರು, ಅವರು ನಮ್ ದ್ಯಾವೇಗೌಡ್ರ ಮೇಲೆ ಒಂದು ಆತ್ಮಚರಿತ್ರೆ ಬರೆದಿಲ್ವಾ? ಆತ್ಮಚರಿತ್ರೆ ಅಲ್ರಿ ಅದು, ಟೀಕೆ. ಟೀಕೆ 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 ಅಂದ್ರೆ ಬೇಡ ಕಣಪ್ಪ, ಅದನ್ನ ಕ್ಲಿಯರಿಂಗ್ ಹೇಳಕ್ ಹೋಗ್ಬಿಟ್ರೆ ಜನ ಬಾದ್ಬಿಡ್ತಾರೆ. ಟೀಕೆ ಟೀಕೆ. ಈ ದ್ಯಾವೇಗೌಡ್ರ ಮೇಲೆ ಬರೆದವ್ರಲ್ಲ, ಕತೆ ಹೆಸರೆಲ್ಲ ಇಂಡಿಯಾಸ್ ಪವರ್ಫುಲ್ ಕರಪ್ಷನ್ ಕಿಂಗಿಂಗು ಅಂತ ಏನೋ ಬರೆದವ್ರು ನೋಡು, ಹಂಗೆ. ಅದಕ್ಕೆ ರಾಷ್ಟ್ರ ನಾಯಕರ ದೌರ್ಬಲ್ಯಗಳನ್ನ ಬರೆಯಕ್ ಶುರು ಹಚ್ಕೊಂಡ್ಬಿಡೋದು. ಅದಕ್ಕೆ ಸ್ವಲ್ಪ ಪ್ರಚಾರ ಕೊಟ್ರೆ ಜನ ಇದ್ರಲ್ಲಿ ಏನೋ ಐತೆ, ಅದ್ರಲ್ಲಿ ಏನೋ ಇರುತ್ತೋ ಬಿಡುತ್ತೋ ಅಂತೂ ಬರೆದ್ ಬಿಡೋದಪ್ಪ. ಬಹಿಷ್ಕಾರ ಆಗ್ಲಿ, ದೇಶ ಬಿಟ್ಟು ಪರದೇಶಕ್ಕಾರ ಹೋಗಿ ಸುಖವಾಗಿರ್ಬೋದು, ಅದಕ್ಕೋಸ್ಕರ ಹಿಂಗ್ ಟೀಕೆ ಮಾಡಿಬಿಡೋದು. ಈ ದೇಶ ಬಿಡ್ಬೇಕಾರೆ ಅವನಮ್ಮನ್ ಯಾವನಾರು ಒಬ್ಬ ದೊಡ್ಡ ಲೀಡರ್ಗೆ ಬಾಯಿ ಬಂದಂಗ್ ಬೈದ್ ಬಿಡೋದು, ಇಲ್ಲ ಯಾವ್ದಾರು ಒಂದ್ ದೇವ್ರ ಬಗ್ಗೆನೋ ಗುರುಗಳ ಬಗ್ಗೆನೋ ಬೈದ್ಬಿಟ್ರೆ ಬಹಿಷ್ಕಾರ ಹಾಕ್ಬಿಡ್ತಾರೆ. ಬೇರೆ ದೇಶದ ಸುಖವಾಗಿದ್ದು ಬಿಡ್ಬೋದು ನಮ್ಮನ್ನು. ಇದೇ ರೀತಿ ನಾನು ಯಾರನ್ನಾದ್ರೂ ಬುಡಕಿ ಬರದ್ರೆ ಹೆಂಗೆ ಬೇಜಾನ್ ದುಡ್ಡಿನ ಸುರಿಮಳೆ. ಇಲ್ಲದನ್ನ ಹೇಳ್ಬೇಕಲ್ಲ ನಮ್ ಜನಕ್ಕೆ, ಇಲ್ಲದನ್ನ ಹೇಳಿದ್ರೆ ಅದ್ ಎಲ್ಲೈತೆ ಅಂತ ಹುಡುಕೊಂಬರ್ತಾರೆ. ಇರೋದನ್ನ ಹೇಳಿದ್ರೆ ನಾವ್ ನೋಡಿದಿವಾಗ್ಲ ನೀನೇನ್ ಹೇಳ್ದ ನಿನ್ನ ಅಕ್ಕನ ಅನ್ಬಿಡ್ತಾರೆ. ಅಯ್ಯಾ, ಬರೆಯೋದಕ್ಕೇನು ಬಿಡ್ರಿ, ಇಲ್ಲಿ ಬೇಕಾದಷ್ಟು ರಾಸಲೀಲೆ ಕಾಮಲೀಲೆ ಓಪನ್ ಆಗಿ ಹೇಳಿಯೇ ಮಾಡೋರು ಇರುವಾಗ ಪುಸ್ತಕ ಯಾರು ಓದ್ತಾರೆ ಅಂತೀನಿ. ನೀವ್ ಯಾವ್ದಾದ್ರೂ ಕಂತ್ರಿ ಕೆಲಸ ಮಾಡಿ ಜೈಲ್ಗೆ ಹೋಗ್ತೀರಾ ಅನ್ಕೊಂಡಿದ್ದೆ. ನೀವು ಯಾರ ಕೈಲಾದ್ರೂ ಒದೆ ತಿಂದು ನೆಟ್ಟಿಗೆ ಮೇಲಕ್ಕೆ ಹೋಗುವ ಹಂಗೆ ಕಾಣತ್ತಪ್ಪ ನಂಗೆ. ಯಾಕ್ರಿ ಬೇಕು ನಮಗಿದೆಲ್ಲ ಉಸಾಬ್ರಿ? ಬಡವ ನೀವ್ ಮಡಗಂಗಿರುವಂತ ಇರೋದು ಬಿಟ್ಟು ಇದೆಲ್ಲ ಯಾಕ್ರೆ ಅಂದಾಗೆ ನೀವು ಈ ಆಯುರ್ವೇದ ಔಷಧಿ ಕೊಡೋದ್ರ ಬಗ್ಗೆ ಒಂದು ವರ್ಷ ಅದ್ಯಾವುದೋ ಕೋರ್ಸ್ ಮಾಡಿದ್ರಲ್ಲ, ಅದೇ ಜಾಂಡೀಸ್ ಕೋರ್ಸ್ ಕಾಣ್ಲ. ಅದೇ 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 ನಮ್ಮ ಗುರುಗಳು ರಾಜಕಾರಣಿಗಳವರಲ್ಲಪ್ಪ, ಹರಿಹರದ ಠೇಕೋಜಿರಾಯರು. ಜಾಂಡೀಸ್ಗೆ ಎತ್ತಿದ ಕೈ ಅಲ್ವಲ್ಲ ಅವ್ರ ದೋಸರು. ಅವ್ರು ಕೊಟ್ರೆ ಶಿವ 3 ದಿನದಲ್ಲಿ ಕ್ಲೀನ್ ಆಗಿ ಹೋಗ್ಬಿಡ್ತದಲ್ಲಪ್ಪ. ಅವ್ರ ಹತ್ರ ಬಸ್ ಟ್ರೈನಿಂಗ್ ತಗೊಂಡಿದ್ದೆ. ಮುಂದೆ ಕೇಳಪ್ಪ. ಅದನ್ನೇ ಕಣ್ರಿ ಹೇಳಿದ್ದು. ಈಗ ಈ ಜಾಂಡೀಸು, ಮೂಲವ್ಯಾಧಿ, ವೀರ್ಯನಷ್ಟ, ಮಣ್ಣು ಮಸಿ ಇವೆಲ್ಲ ಜಾಸ್ತಿ ಆಗೋಗಿದೆ. ಈಗ ಅದನ್ನೇನಾದ್ರೂ ನೀವು ಶುರು ಮಾಡ್ತು ಅಂದ್ರೆ ಒಳ್ಳೆ ದುಡ್ಡು ಮಾಡ್ಬೋದು ನೋಡಿ. ಹೌದು ಕಣ್ಲಾ, ನೀನ್ ಹೇಳಿದ್ದು 100% ಕರೆಕ್ಟ್. 100 ರೂಪಾಯಿ ಖರ್ಚು ಮಾಡಿ 500 ಚೀಟಿ ಪ್ರಿಂಟಿ ಮಾಡೋದು. ಮದುವೆಗೆ ಮೊದಲು, ಮದುವೆಯ ನಂತರ ನೀವು ಸುಸ್ತಾಗಿದ್ದರೆ ಬನ್ನಿ, ಒಂದೇ ದಿನದಲ್ಲಿ ಶಕ್ತಿವಂತರಾಗಿ 100 ಮಕ್ಕಳ ತಂದೆಯಾಗುವಿರಿ ಅಂತ ಶೌಚಾಲಯ, ಲಾಡ್ಜಿಂಗು, ಟಾಯ್ಲೆಟ್ ಈ ಸಿನಿಮಾದಲ್ಲಿ ಇಂಟರ್ವಲ್ ಬಿಟ್ಟಾಗ ಉಜ ಒಯ್ಕೊಯ್ತಾರಲ್ಲ ಆ ಜಾಗದಾಗೆ ಹ್ಯಾಂಡ್ ಬಿಲ್ ಅಂಟಿಸ್ಬಿಡೋದು. ದಿನಕ್ಕೆ 1 ಬಕ್ರಾ ಬಂದ್ರು 100 ರೂಪಾಯಿ ಕಮಾಯಿಸಬಹುದು. ಆದ್ರೆ ಈಗ ದೇವೇಗೌಡ್ರೆ ಡಾಕ್ಟರ್ ಆಗಿರೋದ್ರಿಂದ ಜನರೆಲ್ಲ ಅಲ್ಲಿಗೆ ಹೋಗ್ಬಿಡ್ತಾರೇನೋ ಅನ್ನೋ ಅನುಮಾನ. ಅವ್ರ ಡಾಕ್ಟರ್ ಅಲ್ಲ ರೀ, ನಿನ್ನೇನು ಎಮ್ಮೆ ಸುಕರ್ಗಳ ಡಾಕ್ಟರ್ ಅಲ್ಲ. ಅವ್ರ ಹೆಸರೇನು ಹೇಳಿ? ಮಣ್ಣಿನ ಮಗ ದ್ಯಾವೇಗೌಡ್ರು. ಅವರಿಗೆ ಭಾರತದ ಕೃಷಿಗೆ ಅಪಾರ ಸೇವೆ ಸಲ್ಲಿಸಿರೋದಕ್ಕೆ ಕೃಷಿ ವಿಶ್ವವಿದ್ಯಾಲಯ ಕೊಟ್ಟಿರೋ ಡಾಕ್ಟರೇಟ್ ಪದವಿ. ಅದು ನನಗೆ ಗೊತ್ತಿಲ್ಲ. ಡಾಕ್ಟರ್ ಅಂದ್ರೆ ನನಗೆಲ್ಲ ಒಂದೇ ಅಪ್ಪ. ಒಟ್ನಲ್ಲಿ ನಮ್ಮ ದೇಶ ಬರೀ ಬೇಡದ ಕೆಲಸ ಮಾಡೋದ್ರಾಗೆ ಸೌದ್ ಹೋಗ್ತಾ ಇದೆ ನೋಡಿ. ಚರಂಡಿ ರಿಪೇರಿ ಮಾಡಿಸ್ರಯ್ಯ ಅಂದ್ರೆ ಲೈವ್ ಬಾಂಡು ಅಂತ ಆ ಕಡೆ ಗಮನ ಹರಿಸ್ತಾರೆ. ಮಕ್ಕಳಿಗೆ ಸ್ಕೂಲ್ ಕೇಳಿದ್ರೆ ಬೀದಿಗೊಂದು ಹೆಂಡದಂಗಡಿ ತೆಗೆಸ್ತಾರೆ. ಒಳಗಡೆ ಪೊಲೀಸ್ ಅಧಿಕಾರಿಗಳ ಬಗ್ಗೆ ತನಿಖೆ ಮಾಡಿಸಿ ಅಂತಂದ್ರೆ ಅವ್ರಿಗೊಂದು ಪ್ರಮೋಷನ್ ಕೊಡುತ್ತಾರೆ. ಕೈಲಾಗದ ಮುದುಕರಿಗೆ ಒಂದು ವೃದ್ಧಾಶ್ರಮ ಕಟ್ಸ್ಕೊಡ್ರಿ ಅಂತ ಅಂದ್ರೆ ಅದಕ್ಕೆ ಬದಲು ಅಲ್ಲಿ ಬ್ಯೂಟಿ ಪಾರ್ಲರ್ ಕಟ್ಟಿಸ್ಕೊಡ್ತಾರೆ. ಅಯ್ಯೋ, ಏನಾಗೋಯ್ತಪ್ಪ. ಹೋಗ್ಲಿ ರೀ, ನೀವು ದುಡ್ಡನ್ನ ಈಸಿಯಾಗಿ ಮಾಡೋದಕ್ಕೆ, ದುಡಿಯೋದಕ್ಕೆ ಇನ್ನೂ ಒಂದು ಕೆಲಸ ಮಾಡ್ಬೋದು ನೋಡಿ. ಏನಪ್ಪ ಅದು? ಬೇಗ ಹೇಳ. ಏನಿಲ್ಲ, ನೀವು ಸೀದಾ ವಿಧಾನಸೌಧ ಪಕ್ಕದಾಗಿರೋ ಶಾಸಕರ ಭವನಕ್ಕೆ ಹೋಗಿ, ಅಲ್ಲಿ 24 ರೂಮ್ಗೂ ಒಂದೊಂದು ಬೋರ್ಡು. ಆ ಬೋರ್ಡ್ ಹಿಂದೆ ಒಬ್ಬೊಬ್ಬ ಶಾಸಕ ಇರ್ತಾನೆ. ಜನ ಅರ್ಜಿಗಳನ್ನ ಹಿಡ್ಕೊಂಡು ಅಲ್ದಾಡ್ತಾ ಇರ್ತಾರೆ.
ನೀವು ಒಂದಿಷ್ಟು ಸ್ಟೈಲಾಗಿ ಒಳ್ಳೆ ಡ್ರೆಸ್ ಮಾಡ್ಕೊಂಡು ಯಾರ ಪರಿಚಯ ಇರ್ಲಿ ಇಲ್ದಿರ್ಲಿ ಒಂಥರ ಈ ಚಂದ್ರಶೇಖರ್ ಪಾಟೀಲ್ ತರ ಒಂದು ಸ್ಟೈಲ್ ಕೊಡಿ. ಅವ್ರು ನಗುತ್ತಾರೆ, ಏನಾಗಬೇಕು ಸ್ವಾಮಿ ಅನ್ನಿ. ಆಮೇಲಿಂದ ಅವ್ರು ಯಾರನ್ನು ನೋಡ್ಬೇಕು ಅಂತ ಕೇಳಿ ಹೇಳ್ತಾರೆ, ಓ ಅವರು ನನಗೆ ಹಳೆ ದೋಸ್ತು, ಬನ್ನಿ ಬನ್ನಿ ನಾನ್ ಹೇಳ್ತೀನಿ, ನಿಮ್ ಕೆಲ್ಸ ಆಯ್ತು ಅನ್ಕೊಳ್ಳಿ ಅಂತ ಹೇಳಿ ಹಂಗೆ ಕ್ಯಾಂಟೀನ್ ಕಡೆ ಹೋಗಿ ತಿಂಡಿ ತಿನ್ನಿ, ಅದಕ್ಕೆ ಅವನೇ ದುಡ್ಡು ಕೊಡ್ತಾನೆ. ಸಿಗರೇಟ್ ಸೇದ್ರಿ, ಅದಕ್ಕೂ ಆ ಬಕ್ರಾನೇ ಕೊಡ್ತಾನೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಗುಂಡು ಎಲ್ಲ ನಡೆದು ಹೋಗುತ್ತೆ. ಆ 24 ರೂಮ್ ದೇವ್ರಿಗೂ ಒಂದೊಂದು ನಮಸ್ಕಾರ. ಹಾಗೆ ಬೆಳಗ್ಗೆಯಿಂದ ನಿಮ್ ಜೊತೆ ಅಲಿತಾ ಇದ್ನಲ್ಲ, ಅವನ ಹತ್ರ ಒಂದು 100 200 ಕಿತ್ಕೊಂಡು ಅವನಿಗೆ ನಾಮ ಹಾಕಿ ಬನ್ನಿ. ಇದು ನಿಮಗೆ ಸರಿಯಾಗಿ ಫಿಟ್ ಆಗೋ ಬಾಪ್. ತುಂಬಾ ಸುಸ್ತಾಗಿ ಮಲಗಬೇಕು ಅನ್ಸಿದ್ರೆ ಆ ರೂಮ್ ದೇವರಿಗೆ ಮಂಚದ ಮೇಲಿಂದ ನೀವು ಫಿಟ್ ಮಾಡಿಕೊಟ್ರೆ ಮಂಚದ ಕೆಳಗಿನ ಜಾಗ ನಿಮಗ್ ಖಾಯಂ ನೋಡಿ. ನನ್ನ ಮಗನೇ, ಆ ಕೆಲಸ ನೀನ್ ಮಾಡು. ನಾನು ಕೇರಳದಾನಲ್ಲ ಕಂಡ, ಕರ್ನಾಟಕದ ವೀರ ಕನ್ನಡಿಗ ಬೇವರ್ಸಿ. ಆ ಕೆಲಸ ನೀನ್ ಮಾಡಪ್ಪ. ನಾನ್ ಮಾಡೋ ಕೆಲಸ ಬೇರೆ ಐತಿ, ಅದನ್ನ ನಾನ್ ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ನಾನು ಒಂದೇ ಒಂದು ತಿಂಗಳಲ್ಲಿ ಸದಾಶಿವ ನಗರದಲ್ಲಿ ಮನೆ ಮಾಡ್ಲೇ ಇಲ್ಲ. ಅವನ ಅಕ್ಕನ್ ನನ್ನ ಹೆಸರು ಬದಲಾಯಿಸ್ಬಿಡು. 4,000 ಖರ್ಚು ಮಾಡಿ ಬೇಕಾದ ಹೆಸರನ್ನ ನಾಮಕರಣ ಮಾಡ್ಲಾ ನನಗೆ. ದಿಸ್ ಈಸ್ ಮೈ ಸ್ಟ್ರಾಂಗ್ ಚಾಲೆಂಜಿಂಗ್. வணக்கம் தலைவரே, வணக்கம். வாயா வாயா வேலூர் வடிவேல், எப்படி இருக்கிறாங்க உங்க புரட்சி தலைவி சைலலிதா? ಅವರಿಕ್ಕೆನ್ನ ತಲೈವಾ, ಜೈಲಿಕ್ಕೆ ಹೋಗ್ಬಿಟ್ಟು ಬಂದ ಮೇಲೆ ಇಪ್ಪೋ ಒಂದು 10 kg ಕಡಿಮೆ ಆಗಿಬಿಟ್ಟು பழைய காலத்தில் பிளாக் அண்ட் ஒயிட் படம் ஹீரோயின் மாதிரி இருக்காங்கೋ. ಅಯ್ಯೋ ಅಯ್ಯೋ ಅಯ್ಯೋ, ಭೂಮಿಗೆ ಸ್ವಲ್ಪ ಭಾರ ಕಡಿಮೆ ಆಗ್ಬಿಡ್ತಲ್ಲಪ್ಪ. ಬ್ಯಾಲೆನ್ಸ್ ತಪ್ಪಿ ಮಂಗಳಗರಾಕ್ ಹೋಗ್ಬಿಟ್ರು ಗತ್ತೇನಪ್ಪ ನಮ್ ಭೂಮಿ. ಎನ್ನ ವಿಷಯಂ ತಲೈವರೇ, ನನ್ನ ಬರುವುದಕ್ಕೆ ಹೇಳಿ ಕಳಿಸಿದರಂತೆ. ನಿನ್ನ வர்றதுக்கு ಹೇಳಿದ ವಿಷಯ என்ன என்றால், வடிவேலு நான் சொல்றது கேளடா. உன்னையே நம்பி நேத்து விதானசௌதுக்கு போயிட்டு இருந்தேன். அங்கே ಅಲ್ಲಿ எனக்கு ಬೇಕಾದವರು ஒரு ಮಂತ್ರಿ ಇದ್ದಾರೆ. ಅವರಗಿಟ್ಟೆ என்ன ವಿಷಯ சொல்லிவிட்டு ಅವರ ಹತ್ರ என்ன சொன்னேன்னா, கள்ளப்பட்டி வியாபாரம் பண்ற, அதுக்கு லைசன்ஸ் கொடுறான்னு கேட்டேன். தலைவரே, ஆச்சரியம், பரமாச்சரியம், மகதாச்சரியம் தலைவா. ಇದು ಎನ್ನ ಆಶ್ಚರ್ಯ ತಲೈವಾ. ಬಟ್ಟಿ ಸಾರಾಯಿ ಮಾಡುವುದಕ್ಕೆ ನಿಮ್ಮ ನಾಟಿಲೆ ಲೈಸೆನ್ಸ್ ಕೊಡುಕ್ರಾಂಗ ತಲೈವಾ? ವಾಸ ಕೇಳ್ತೀಯಲ್ಲೇ ನಮ್ ಕರ್ನಾಟಕದ ಕತೆನ ಮಗನೇ. ಡೇ ವಡಿವೇಲು, ಕೇಳ್ರ, ಮುಂದಿನ ಜನವರಿಯಿಂದ ನಮ್ಮ ಮಂತ್ರಿ ಮಂಡಲದ ತೀರ್ಮಾನ ತಕೊಂಡ್ಬಿಟ್ಟವ್ರೆ. ಕಳ್ಳತನ ಮಾಡೋದಕ್ಕೆ ಲೈಸೆನ್ಸು, ಪಿಕ್ ಪ್ಯಾಕೆಟ್ ಮಾಡೋದಕ್ಕೆ ಲೈಸೆನ್ಸು. ಅದು ಎಪ್ಪಡಿ? ಕಳ್ಳತನ ಮಾಡೋದಕ್ಕೆ 5,001 ರೂಪಾಯಿ, ಪಿಕ್ ಪ್ಯಾಕೆಟ್ ಮಾಡೋದಕ್ಕೆ ಬರೀ 501 ರೂಪಾಯಿ. ಇಷ್ಟು ಕೊಟ್ಬಿಟ್ರೆ ಯಾರು ಎಲ್ಲಾರು ಕಳ್ಳತನ ಮಾಡ್ಕೋಬಹುದು, ಯಾರು ಎಲ್ಲಾರು ಯಾರದ್ದಾರು ಜೇ ಬರ್ದಾಕ್ಬೋದು. ಹೇಳಾನೆಲ್ಲ ಕೇಳನೆಲ್ಲ, ಯಾಕೆಂದ್ರೆ ಲೈಸೆನ್ಸು ಅದಡ ಇಂಪಾರ್ಟೆಂಟ್. ಅದಡಾ ವಡಿವೇಲು ಇಂಪಾರ್ಟೆಂಟ್, ಅದಡಾ ಇಂಪಾರ್ಟೆಂಟ್ ವಡಿವೇಲು. ಅಡೆ ಆಂಡವಾ, ಅಪ್ಪಡಿಯಾ ತಲೈವಾ? ಆಂಡವನು ಇಲ್ಲ, ತೆರಮಾಳು ಇಲ್ಲ. ವಡಿವೇಲು, ಲಂಚ ಕೊಟ್ಟು ಸಂಬಂಧಪಟ್ಟವರಿಂದ ಪರವಾನಗಿ ತಗೊಂಡಿರ್ಕರಣ. ಏನಾದ್ರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ, ರೇಡ್ ಆಗಿಬಿಟ್ರೆ, ಇದನ್ನೆಲ್ಲ ಅವರೇ ಆಗದಂಗೆ ಮೈನ್ ಟ್ರೈನಿಂಗ್ ಮಾಡ್ತಾರೆ ಕಣಲೆ. ಇಂಥ ಬಿಸಿನೆಸ್ ನಲ್ಲಿ ಇದು ಮಾಮೂಲು ಮೆಥಡ್ ತಲೈವಾ. ನಂಬಳಕ್ಕೆ ಎಲ್ಲಾ ತೆರೆಯೂ ತಲೈವಾ. டே கண்டா வடிவேலு, நீ பட்டி சாராய பண்றதுல ரொம்ப எக்ஸ்பர்ட் என்ற எனக்கு இன்ஃபர்மேஷன் வந்திருக்கு. உனಕ್ಕೆ ಪದ್ಮಶ್ರೀ ಕೊಡಬಹುದು ನೋಡಲೇ. ನೀನು ನನಗೆ ತಯಾರಿಸಿಕೊಡೋ ಬಟ್ಟಿ ಸಾರಾಯನಾಗೆ ಒಸಿ ಸ್ಪಿರಿಟ್ ಜಾಸ್ತಿ ಇರಬೇಕು. ಒಂದು ಗೂಟಗೂ ಕುಡಿದು 2ನೇ ಗೂಟು ಬಾಯಿನಾಗಿ ಇಡ್ತಿದ್ದಂಗೆ ಏಕದಮ್ ಕಿಕ್ ಕೊಡಬೇಕು. 3ನೇ ಗೂಟಿಗೆ ಶಾಂಬಲಿಂಗ ಆಗಿಬಿಡ್ಬೇಕು. ವಾಡ್ಯಾರೇ, ಅಪ್ಪಡಿ ಪಣ್ಣಾಲ್ ಉಯಿರಿಕ್ಕಂ ಆಪತ್ತಲ್ಲ ತಲೈವಾ. ಅರಡಾ, ಅದನ್ನೆಲ್ಲ ಲಂಚ ತಗೊಂಡವರು ನೋಡ್ಕಂತಾರೆ. ಹಂಗೂ ಸತ್ತು ಕುಡಿಯೋರು ಯಾರಪ್ಪ? ಕೂಲಿ ಮಾಡೋರು, ಗಾಡಿ ಎಳಿಯೋರು, ಕಲ್ಲು ಹೊಡಿಯೋರು, ಇವರು ತಾನೇ ಪಾಪ.
ಅವ್ರು ಸತ್ರೆ ನಮ್ಮನ್ನ ಕೇಳೋರು ಯಾರು ಇಲ್ಲ ಕಣಪ್ಪ. ಸತ್ತೋರ್ಗೆ ಒಂದ್ 5,000 ಅಂತ ಸರ್ಕಾರದ ಹತ್ರನೇ ಸ್ಯಾಂಕ್ಷನ್ ಮಾಡಿಸಿ ಆ ಸರ್ಕಾರ ದುಡ್ಡಲ್ಲಿ ನಾವಷ್ಟು ಪರ್ಸೆಂಟೇಜ್ ಪಡ್ಕೊಂಡು എന്നോ தலைவா சத்த எனது பணமும் ಗಳಿಸುತ್ತೇವೆಯಾ ಉನ್ಮಯಾಗಿ ಚಲ್ರೆ ನೀಂಗ ಮನುಷ್ಯರಲ್ಲೇ ನನಗೆ ಮನುಷ್ಯ ಅಲ್ಲ ಅಂತ್ಯಾ ಆಂಡವ ಕಡವುಳ್ ದೇವ್ರಿದ್ದಂಗೆ ಅನ್ನು ಅದಿರ್ಲಿ. ಈಗ ನಿನಗೆ ಅಡ್ವಾನ್ಸ್ ಎಷ್ಟು ಬೇಕು ಹೇಳಪ್ಪ, ಸ್ಯಾಂಕ್ಷನ್ ಪಣ್ಣಿಡುವೆ. ஒரு 20,000 கொடுங்க தலைவா. ಕೆಲಸಗಾರರು, ರಾ ಮೆಟೀರಿಯಲ್ಲು, ಬ್ಯಾಟ್ರಿ ಶೆಲ್ಲು, ಪಳೆ ಬೆಲ್ಲಂ, ಆಸಿಡ್, ಓತಿ ಕ್ಯಾತ, ಕೊಳತು ಹಣ್ಣಿನ ಸಿಪ್ಪೆ, ಕತ್ತೆಲದ್ದಿ ಎಲ್ಲಾ ಪರ್ಚೇಸ್ ಮಾಡಬೇಕು ತಲೈವಾ. ಮೊದಲು ಏರಿಯಾ ಪೊಲೀಸ್ನವ್ರಿಗೂ ಪಣ ಕೊಟ್ಟು ಕೈ ಬೆಚ್ಚಗೆ ಮಾಡಬೇಕು ತಲೈವಾ. ಕಾಡು ಗುಡ್ಡೆ ಸಿಲೆಕ್ಟ್ ಮಾಡಬೇಕು ತಲೈವಾ. ಪೊಲೀಸ್ನವ್ರಿಗೆ ಆಮೇಲೆ ಕೊಟ್ರಾಗಲ್ವಾ, ಮೊದಲೇ ಅಡ್ವಾನ್ಸ್ ಕೊಟ್ಬಿಡ್ಬೇಕು ಅವ್ರಿಗೆ, ತಕರಾರು ಮಾಡಬಾರ್ದು ಅಂತ. ಏನಪ್ಪ ಆ ಏರಿಯಾನ ಹೆಂಗಿರ್ಬೇಕು ಬಿಡು. ಸರಿ ಸರಿ, இந்த ஓச்சர் மேலே உனது ஒரு சை பண்ணிடு. என்ன ஓச்சர்ரா? இது என்ன தலைவா, இந்த மாதிரி வேலைக்கு ஓச்சர்ரா? ಹಾಕಲೆ ಪುಟ್ಕೋಸಿ ಸೈನ್ ಹಾಕಲೆ, ದುಡ್ಡು ಜನ ಜನ ಎಣಿಸ್ತೀನಿ. ಹೊಸ ನೋಟ್ ಬಂದವಲೆ, ಗಾಂಧಿ ನೋಟು. போடுறா ஒரு சைன் போடுறா வடிவேலு. போடுறே, நம்ம சங்க தமிழிலே போடுறே தலைவா. ಎದುರ್ಲಾ ಒಂದ್ ಗಂಟೆ போடுறா. ಕೊಡುಂಗ ಪಣಂ ತಗಳಪ್ಪ ತಗಳ, ನಿನ್ ದುಡ್ಡು ಯಾವ ನನ್ ಮಗನೇ ಬೇಕು? ಏನು ನಾವೇನು ಓಡಿ ಹೋಗ್ತೀವ? ಹಂಗ್ ಮಾತಾಡ್ತೀಯಲ್ಲ. ನಾನ್ಯಾರು? ಪಟೇಲ್ ಸಾಹೇಬ್ರು ಪೇಟೆಯಲ್ಲಿ ಇದ್ದಂಗೆ, ಮಾತು ಕೊಟ್ಟ ಅಂದ್ರೆ ಮುಗೀತು, ಕೊಡಲ್ಲ, ಕೊಟ್ಟ ಮೇಲೆ ಬಿಡಲ್ಲ. ಕೆಲಸ ಹುಷಾರ್ ರೀತಿಯಲ್ಲಿ ನಡಿಬೇಕು, ಪರ್ಫೆಕ್ಟ್ ಆಗಿ ಆಗ್ಬೇಕು, ಮಾಲು ರುಚಿ ಇರ್ಬೇಕು, ದುಡ್ಡು ಬರಬೇಕು, ಜನ ಸಾಯ್ಬೇಕು. நீங்கள் என்னை வேலை பாருங்க தலைவா, ನಾನು ಬರ್ರೆ. உங்களுக்கு வணக்கம் தலைவா. ಪೈಬಿಟ್ಟು ವಾಡ, ಪೈಬಿಟ್ಟು ವಾ. ನಾವು ಬಂದಾಗ ತಲೈವನ್ನಂದ, ದುಡ್ಡು ನೋಡ್ತಿದ್ದಂಗೆ ಆಂಡವ ಅಂದ, ದುಡ್ಡು ಕೈ ಸೇರಿದ ಮೇಲೆ ಕಡವಳೆ ಅಂದ. ಆಮೇಲೆ ತಿರುಗಿ ತಲೈವ ಅಂತಂದ, ಹೆಗಲ ಮೇಲೆ ಟವಲ್ ಹಾಕ್ಯಂಡು ಒಂಟೇ ಹೋಗ್ಬಿಟ್ನಲ್ಲಪ್ಪ. ಈ ನನ್ನ ಮಗನ್ ನಂಬಿದೀನಿ, ನನ್ನ ದಡ ಸೇರಿಸ್ತಾನೋ ಇಲ್ಲ ನೀರ ಮುಳುಗಿಸಿ ಹೊಂಟಾಯ್ತಾನೋ ಆ ಶಂಭುಲಿಂಗೇಶ್ವರನೇ ಬಲ್ಲ. ಸ್ವಾಮಿಯವ್ರದ್ದು ಮನೆ ಒಳಗೆ ಐತೆ. ಸ್ವಾಮಿಯರದ್ದು ಮನೆ ಒಳಗೆ ಐತೆ. ಅಯ್ಯೋ ಬಡ್ಡಿ ಮಗನೇ, ಸ್ವಾಮಿಯರದ್ದು ಬೇರೆ ಸ್ವಾಮಿಯರ್ ಬೇರೆ ಅಂತ ತಿಳ್ಕೊಂಡೆಲ್ಲ. ನಾನು ಒಬ್ಬನೇ ಬಂದು ನಿಂತ್ಕೊಂಡ್ಬಿಟ್ಟು ಅದನ್ನ ತೆಗೆದು ಒಂದ್ ಪೆಟ್ಟಿಗೆಗೆ ಇಟ್ಬಿಟ್ಟು ಬರ್ಲೇನು? ಯಪ್ಪ ಇಮಾಮ್ ಸಾಬು, ತಪ್ಪು ತಿಳ್ಕೋಬೇಡ. ನಮ್ದು ನಿಮ್ಗೆ, ನಿಮ್ದು ನಮ್ಗೆ ಅರ್ಥ ಆಗದೆ ಏನೇನು ಗಬ್ಬೆದ್ದೋಗೈತೆ. ಅಡಿಗೆ ಕೊಡ್ಬೇಕು ಬೋಲ್ರೆ, ಒಟ್ಟು ತಲೆ ತೊಳ್ಕೊಂಡ್ಬಿಡ್ತೀನಿ ಅತ್ತಾಗೆ. ಮಾಕಿ ಬಹುತ್ ಹುಷಾರಾಗಿ ಬಹುದುಡಿಕ, ತಲೆದು ತೆಗೆದು ಕಾಲಿಗೆ ಹಾಕ್ತದೆ, ಕಾಲೊಂದು ತೆಗೆದು ತಲೆಗೆ ಹಾಕ್ತದೆ. ಎದ್ರೆ ಕಾಲಿಡಿತದೆ, ಬಗ್ಗಿದ್ರೆ ನಮ್ದು ಜುಟ್ಟು ಹಿಡಿತದೆ. ನಮ್ದಕ್ಕೆ ಇಂಥ ಬಕ್ರಾನೇ ಬೇಕು. 50,000 ಸದ್ಯ ಎಷ್ಟು ಕೊಟ್ಟಿರ್ತೀನಿ, ಇಟ್ಗ ಲೆಕ್ಕಾಚಾರ ಏನಿದ್ರು ಆಮೇಲೆ. ಚಲ ಚಲ ಸಕ್ರಿಯ ನಮ್ದುಗೆ ಬರ್ತದೆ. ಫೀಸ್ ಯಾವ್ದೋ ಒಂದ್ ಪೀಸ್ ತಗೊಂಡು ಹೋಗಪ್ಪ ಅತ್ಲಾಗೆ. ಇದೇನ್ರಿ ಇದು? ನಿನ್ನೆ ಮೊನ್ನೆವರೆಗೂ ಒಳ್ಳೆ ಪಾದರಸ್ತರ ಓಡಾಡ್ಕೊಂಡಿದ್ರಿ, ಇದೇನ್ರಿ ಇವತ್ತು ಹಿಂಗೆ ಒಳ್ಳೆ ಪಂಚರ ಲಾರಿ ಕೂತಂಗ್ ಕೂತಿದ್ದೀರಾ? ಏನಾಯ್ತು ನಿಮಗೆ? ಓ, ಆಗ್ಲೇ ಹಳೆ ಸಂಗಾತಿ ವಿಸ್ಕಿ ಚಿಕನ್ನು ಸಿಗರೇಟ್ ಪ್ಯಾಕ್ ಬಂದಿದೆ, ಸಾಯಕ್ ಬಂದಿದ್ದೀರೇನು? ಹಂಗ್ ಸಾಯೋಂಗಿದ್ರೆ ಆಲಮಟ್ಟಿ ಜಲಾಶಯಕ್ಕೆ ಹೋಗ್ರಪ್ಪ, ನೀರು ಫುಲ್ ಭರ್ತಿ ಆಗಿದೆಯಂತೆ. ಮಾತಾಡ ನನ್ ಮಗನೇ, ಮಾತಾಡೋರ್ಗೆ ಇದೊಂದು ಟೈಮ್ ಕಂಡ. ಮಾತಾಡಲೇ ನನ್ನ ಮಗನೇ, ಮಾತಾಡ. ಗೌಡ್ರು ರಾಜೀನಾಮೆ ಕೊಟ್ಮೇಲೆ ಪುಟ್ಕೋಸಿ ನನ್ನ ಮಕ್ಕಳೆಲ್ಲ ಮಾತಾಡಿದ್ರಲ್ಲ, ಹಂಗ್ ಮಾತಾಡ್ತಾ ಇದ್ದೀರಿ. ಮಾತಾಡ್ರಲೇ ಏ ಉರಿಯ. ನಿಮ್ ಪುಣ್ಯ ಚೆನ್ನಾಗಿದೆ. ನೀವು ಮಾಡಿದ ಸಾರಾಯಿ ಕುಡಿದು ಯಾರು ನೆಗದ ಬಿದ್ದಿಲ್ಲ, ಬರೀ ಆಸ್ಪತ್ರೆ ಸೇರಿದ್ದಾರೆ. ನಿಮ್ಗೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಹಣ ಸಂಪಾದನೆಗಾಗಿ ಜೀವಗಳ ಜೊತೆ ಆಟ ಆಡಬೇಡ್ರಿ, ಹೆಣ್ಣು ಮಕ್ಕಳ ಶೀಲದ ಜೊತೆ ಆಟ ಆಡಬೇಡಿ, ಬೆಳೆಯೋ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡಬೇಡಿ. ದೇವರು ನಿಮಗೇಂದು ಒಳ್ಳೇದು ಮಾಡೋದಿಲ್ಲ. ನಾನ್ ಜೈಲಿಗೆ ಹೋಗೋದು ತಪ್ಪಲ್ಲ ಅಂತೀಯಲ್ಲ? ತಪ್ಪಲ್ಲ ಅಲ್ಲ, ತಪ್ಪಿಸ್ಕೊಳ್ಳೋ ಪ್ರಯತ್ನನೂ ಮಾಡಬಾರ್ದು. ತಪ್ಪು ಮಾಡಿದ ಮೇಲೆ ಅದರ ಅರಿವಾಗಿ ನಾವೇ ಖುದ್ದಾಗಿ ಶಿಕ್ಷೆ ಪಡ್ಕೊಂಡ್ರೆ ನಮ್ಮನ್ನು ನೋಡಿ ಮುಂದಿನ ಪೀಳಿಗೆ ನಮ್ಮ ಹಾದಿನೇ ಅನುಸರಿಸ್ಬೇಕಂಡ್ರಿ. ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ನಮ್ಮ ದೇಶ ಖಂಡಿತವಾಗಿಯೂ ಆಗ ರಾಮರಾಜ್ಯ ಆಗತ್ತೆ ಅಲ್ರಿ. ಇರೋ 4 ದಿನದ ಆಯಸ್ಸಿಗೆ
ತಿನ್ನೋ 4 ತುತ್ತು ಅನ್ನಕ್ಕೆ, ಹಾಕೋ 1 ಗಜ ಬಟ್ಟೆಗೆ ಈ ದೇಶನೇ ಹಾಳ ಮಾಡಿ ನೀವು ಕೆಟ್ಟ ಹೆಸರು ತಗೊಂಡು ಏನ್ ಸಾಕ್ತೀರಪ್ಪ? ಬ್ಯಾಡ್ರಪ್ಪ, ಬ್ಯಾಡ್ರಿ. ಇನ್ನು ಮುಂದಾದ್ರೂ ದೇಶಕ್ಕೆ ಏನ್ ಮಾಡದೆ ಹೋದ್ರೂ ಚಿಂತಿಲ್ಲ. ನಿಮಗಾದ್ರೂ ನಿಮ್ಮ ಮನೆಯವ್ರಿಗಾದ್ರೂ ಒಳ್ಳೆ ರೀತಿಯಲ್ಲಿ ಏನಾದ್ರೂ ಮಾಡಿ. ಸ್ವಾಮಿ, ಕಣ್ಣಿಂದ ಇದ್ದವರು, ಕೈಕಾಲಿಂದ ಇದ್ದವರು, ವೃದ್ಧರು ಇವರೆಲ್ಲ ಏನೇನೇನೋ ಸಾಧಿಸ್ತಾ ಇರುವಾಗ ನಿಮಗೆ ಎಲ್ಲಾ ಕೊಟ್ಟಿದ್ದಾನೆ ಆ ಭಗವಂತ. ಯಾಕ್ರಪ್ಪ ವೇಸ್ಟ್ ಮಾಡ್ಕೋತಾ ಇದ್ದೀರಾ? ಇಷ್ಟು ಕ್ಲಿಯರಿಂಗ್ ಆಗಿ ನನಗೆ ಇದುವರೆಗೂ ಯಾರು ಬೋಧನೆ ಮಾಡಿರಲ್ಲ ಕಣೋ ಕಿಟ್ಟಣ್ಣ. ನಿನಗೀಗ ಅಣ್ಣ ಅಂತೀನಪ್ಪ. ಏನ್ಲಾ ತಾನ್ಲಾ ಅನ್ನೋದು ಬಿಡ್ಬಿಡ್ತೀನಿ. ಯಾಕೆಂದ್ರೆ ಅಕ್ಷರ ಹೇಳ್ಕೊಡೋನು ಸಣ್ಣನಾದ್ರೂ ಗುರು ಇದ್ದಂಗೆ ಕಣ್ಣ. ಥ್ಯಾಂಕ್ಸು ಕಣ್ಣಣ್ಣ, ನಿನ್ಗೆ ಥ್ಯಾಂಕ್ಸ್ ಅಂದ್ಬಿಟ್ಟೆ ಕಣ್ಣಣ್ಣ.